ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಡಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಾವ್ಯಂಗೆ ದೊಡ್ಡದಾಗಿ ಸನ್ಮಾನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ರಾಘವೇಂದ್ರ ತಾತನ ಕರೆದಿರ್ತಾನೆ. ಹಾಗೆ ಮಹಾದೇವನು ಕೂಡ ಇನ್ವೈಟ್ ಮಾಡಿರ್ತಾಳೆ. ಈ ವಿಷಯನ ಪ್ರೇಮಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ. ಪ್ರೇಮ ಅವರೇ ಹಿಂಗಾಗಿದೆ, ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ನೀವೇನು ಹೆದರ್ಕೋಬೇಡಿ, ರಾಘವೇಂದ್ರ ತಾತ ಮತ್ತೆ ಮಹಾದೇವ ಇಬ್ರು ಕೂಡ ಒಂದೇ ಅಂತಾನೆ ಕಾಮಿನ ಮುಂದೆ ಹೋಗಿ ಸತ್ಯನ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಅಯ್ಯೋ ಅದಾಗಲ್ಲ, ನಿಮ್ಮ ತಂಗಿ ಅಷ್ಟೇ ನನ್ನ ಕತೆ ಮುಗಿಸ್ಬಿಡ್ತಾಳೆ ಅಂತ ಹೇಳ್ತಿರ್ತಾರೆ. ನಂಗೊಂದು ತುಂಬ ಭಯ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಹೌದು ನನ್ನ ತಂಗಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ನೀವೇ ಮಹಾದೇವ್ ಅವರೇ ಒಂದು ರೀತಿ ಕಾರಣ, ನಿಮಗೆ ಎಷ್ಟೇ ಕೈ ಎತ್ತು ಮುಗಿದ್ರೂ ಸಾಲದು ಅಂತ ಹೇಳ್ತಾರೆ. ಅಯ್ಯೋ ನನ್ನ ಪರಿಶ್ರಮ ಅಲ್ಲ, ನಿನ್ನ ತಂಗಿ ಪರಿಶ್ರಮ ಅಂತ ಹೇಳ್ತಾರೆ. ನನ್ನಿಂದ ತುಂಬಾ ಕಷ್ಟ ಅನುಭವಿಸಿದ್ಲು, ಈಗ ಅವಳು ಗುರಿ ಸಾಧನೆ ಅಂತ ಮುಖ ಮಾಡಿದ್ದಾಳೆ ಅಂತ ಇಬ್ಬರು ಖುಷಿ ಪಡ್ತಿರ್ತಾರೆ. ಅದೇ ಟೈಮ್ಗೆ ಶ್ರೀನಿವಾಸ್ ಕೂಡ ಫೋನ್ ಇಸ್ಕೊಂಡು ಮಾತಾಡ್ತಾನೆ. ನೋಡಮ್ಮ ಸೊಸೆ, ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗ್ತಿಲ್ಲ ಮಹಾದೇವ್ ಅವ್ರಿಗೆ, ನೀನಾದರೂ ಸ್ವಲ್ಪ ಹೇಳು, ಈಗಲಾದರೂ ಸತ್ಯ ಹೇಳು, ಒಪ್ಕೊ ಅಂತ ಹೇಳಿದ್ರು ಕೂಡ ಹಠ ಮಾಡ್ತಿದ್ದಾನೆ. ಇಲ್ಲ ನಾನು ಹೇಳಲ್ಲ ಅಂತ ಹೇಳು, ಏನಾಗಲ್ಲ, ಇರೋ ಸತ್ಯನ ಹೇಳಿದರೆ ಕಾವ್ಯ ಒಪ್ಕೋತಾಳೆ ಅಂತ ಹೇಳ್ತಿದ್ದೀನಿ, ಆದರೂ ಕೂಡ ಒಪ್ತಿಲ್ಲ ಅಂತ ಹೇಳ್ತಾರೆ. ಆಗ ಮಹಾದೇವ್ ಅವರೇ ಅರ್ಥ ಮಾಡ್ಕೊಳ್ಳಿ, ಹೇಳಿ ಆಯಿತಾ, ನನ್ನ ತಂಗಿ ಒಪ್ಕೋತಾಳೆ ಎಲ್ಲನೂ ಅಂತ ಹೇಳ್ತಾರೆ. ನೋಡೋಣ, ಟ್ರೈ ಮಾಡ್ತೀನಿ, ಅಷ್ಟು ಧೈರ್ಯ ಇಲ್ಲ ನಿನ್ನ ತಂಗಿ ಮುದ್ದೆ ಸತ್ಯನ ಒಪ್ಕೊಳ್ಳೋಕ್ಕೆ, ಆದರೂ ಪರವಾಗಿಲ್ಲ ಟ್ರೈ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳ್ತಾರೆ. ಅಪ್ಪಾಜಿ ಏನಪ್ಪಾಜಿ ನೀವು ಇದನ್ನೆಲ್ಲ ಹೇಳ್ಕೊಂಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಧಾಮಿನಿ ಅವಳ ಪಾಡಿಗೆ ಅವಳು ಆ್ಯಪಲ್ ತಿಂತ ಕೂತಿರ್ತಾಳೆ. ಆಗ ಮಹೇಶ್ವರಿ ಇವಳಿಗೇನು ಬಂದಿರೋದು, ಮನೇಲಿ ಅಷ್ಟೆಲ್ಲ ಅವಾಂತರಗಳಾಗ್ತಿದೆ, ಇವಳು ಪಾಡಿಗಳು ಆರಾಮಾಗಿ ಆ್ಯಪಲ್ ತಿನ್ಕೊಂಡು ಕೂತಿದ್ದಾಳೆ ಛೇ ಅಂತ ಹೇಳ್ತಾರೆ. ದಾಮಿನಿ ನೋಡಿದ್ಯಾ, ಆ ಪ್ರೇಮನ ಯಾವುದೇ ಕಾರಣಕ್ಕೂ ನಾವು ಸೋಲ್ಸೋಕ್ಕಾಗಲ್ಲ, ಅವಳನ್ನ ಎದುರಾಕೊಂಡೆ ನಮಗೆ ಉಳ್ಗಾಲ ಇಲ್ಲ ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ, ಈ ದಾಮಿನಿ ಆಟ ಇನ್ನೂ ನಿಂತಿಲ್ಲ, ಯಾವ ಟೈಮಲ್ಲಿ ಯಾರನ್ನು ಹೇಗೆ ಯೂಸ್ ಮಾಡೋಕ್ಕೆ ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಕೆಲಸ ಆಗಬೇಕು ಅಂದರೆ ಯಾರನ್ನು ಯಾವಾಗ ಬೇಕಾದರೂ ಕೂಡ ನಾನು ತಲೆ ತೆಗಿ ಕೆರಡಿ ಅಂತ ಹೇಳ್ತಾರೆ. ನಿನ್ನೂ ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಜೋರಾಗಿ ಚಾಕು ತೋರಿಸ್ಬಿಡ್ತಾಳೆ. ಏನೋ ನನಗೆ ಚಾಕು ತೋರಿಸ್ತಿದ್ಯಾ, ಮತ್ತೆ ಬಾಯಿ ಮುಚ್ಕೊಂಡು ತಪ್ಪಂಗೆ ನಿಂತ್ಕೊಳ್ತಾಳೆ. ನೀನು ಪಾಡಿಗೆ ನೀನು ಇಲ್ದಿರೋದನ್ನೇ ಹೇಳ್ತಾ ಇದೆಯಾ, ನನಗೆ ಗೊತ್ತು ಅಂತ ಹೇಳ್ತೀನಿ ಅಂತಲ್ವಾ, ಈ ದಾಮಿನಿ ಆಟ ಇವಾಗ ಶುರು ಮಾಡ್ತೀನಿ. ಆ ಪ್ರೇಮ ನನ್ನ ಮುಂದೆ ಇನ್ನೂ ಬಚ್ಚ, ಅವಳು ಎಷ್ಟು ಆಟ ಆಡ್ತಾಳೆ ಆಡಿ, ನಾನು ನೋಡ್ತೀನಿ ಈ ದಾಮಿನಿ ಮುಂದೆ ಅವಳು ಹೇಗೆ ಗೆಲ್ತಾಳೆ ಅನ್ನೋದನ್ನ ಅಂತ ಮಾತಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಪ್ರೇಮನೆ ಕಾಲ್ ಮಾಡ್ತಾಳೆ. ಅಯ್ಯೋ ಇದೇನಿದು, ನೆನ್ಸ್ಕೊಂಡ ತಕ್ಷಣ ಫೋನ್ ಮಾಡಿದ್ಲು ಪ್ರೇಮನೆಯಾ ಅಂತ ಹೇಳ್ತಾರೆ. ಏನೋ ಹೊಟ್ಟೆ ಒರ್ಸೋಕ್ಕೆ ಫೋನ್ ಮಾಡ್ತಾ ಇದ್ದಾಳೆ, ಮಾಡಲಿ ಅದೇನು ಜಂಬ ಕೊಚ್ಕೋತಾಳೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಧಾಮಿನಿ ಫೋನ್ ರಿಸೀವ್ ಮಾಡ್ತಾಳೆ. ಆಗ ಏನು ಪ್ರೇಮ ಫುಲ್ ಅಹಂಕಾರದಿಂದ ಮೆರಿತಾ ಇದೆಯಾ, ನಿಮ್ಮ ಮಾವ ನಿಮ್ಮ ಪರವಾಗಿ ಮಾತಾಡೋ ತಕ್ಷಣ ಏನು ನೀನೇ ಗೆದ್ದೆ ಅಂತ ಬಿಕ್ತಿದ್ಯಾ, ಇದೊಂದು ಸಣ್ಣ ಟ್ರಯಲ್ ಅಷ್ಟೇ ಗೊತ್ತಾಯ್ತಾ, ಈ ದಾಮಿನಿ ಮುಂದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಕ್ಕಾಗಲ್ಲ, ನೀನೇನೋ ಅಂದ್ಕೊಂಡ್ಬಿಟ್ಟಿದ್ಯಾ ಈ ದಾಮಿನಿ ಮುಂದೆ ಗೆದ್ದು ಬೀಗ್ತೀನಿ ಅಂತ, ನನ್ನಷ್ಟು ಸುಲಭ ಅಲ್ಲ ಎದುರಾಕೊಳ್ಳೋದು ಅಂತ ಹೇಳ್ತಾರೆ. ನಾನಿನ್ನೂ ಆಟಕ್ಕೆ ಇಳ್ದಿಲ್ಲ, ನೀನು ತುಂಬ ದಿವಸದಿಂದ ಆಟಕ್ಕೆ ಇಳ್ದಿಲ್ಲ ಅಂತ ಹೇಳ್ತಾನೇ ಇದೆಯಾ, ನಾನು ಗೆಲ್ತಾನೇ ಇದ್ದೀನಿ, ನೀನೇನು ನನ್ನ ಮುಂದೆ ಸೋಲ್ಸೋಕ್ಕೂ ಆಗಲ್ಲ, ನನ್ನನ್ನು ಗೆಲ್ಲೋಕ್ಕೂ ಆಗಲ್ಲ ದಾಮಿನಿ, ನಿನ್ನ ಪಾಡಿಗೆ ನೀನು ಇದ್ದರೆ ಸರಿ ಹೋಯ್ತು ಅಂತ ಹೇಳ್ತಾರೆ. ನಿನ್ನ ಮೇಲೆ ಆಟೋ ಶುರು ಮಾಡ್ತೀನಿ ನೋಡ್ತಾ ಇರು, ನನ್ನೊಂಥರ ಜ್ವಾಲಾಮುಖಿ ಇದ್ದಂಗೆ ಕಣೆ, ನೀನು ನನ್ನನ್ನು ಮುಟ್ಟೋಕ್ಕೆ ಬಂದರೆ ಆ ಕ್ಷಣನೇ ಕೂಡ ಸುಟ್ಟೋಗ್ತೀಯ, ಈ ಜ್ವಾಲಾಮುಖಿನ ಹೇಗೆ ತಡೆಯೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ನಾನು ನಿಂಗೊಂದು ಚಾಲೆಂಜ್ ಆಗ್ತಿದ್ದೀನಿ ಪ್ರೇಮ, ಇವತ್ತಿಂದ ನಿನ್ನ ಕುಟುಂಬದಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ನರಕ ಅನ್ನೋದನ್ನು ತೋರಿಸ್ತೀನಿ, ಅದು ಹೇಗೆ ನೀನು ಅವ್ರನ್ನ ಕಾಪಾಡ್ಕೊ ಅಂತ ಹೇಳ್ತಾರೆ. ನೋಡು, ನನ್ನ ಕುಟುಂಬದ ವಿಷಯಕ್ಕೆ ಕುಟುಂಬದವ್ರ ಹತ್ರಕ್ಕೆ ಬಂದರೆ ನಿಜವಾಗ್ಲೂ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನಿನಗೆ ಪ್ರತಿ ಉತ್ತರ ಕೊಡ್ತೀನಿ, ಗೊತ್ತಿದೆ ತಾನೆ ಅಂತ ಹೇಳ್ತಾಳೆ. ಆ ಮಹೇಶ್ವರಿ ಕ್ಲಿನಿಕ್ ಹತ್ರಕ್ಕೆ ಬಂದಿರ್ತಾಳೆ. ಯಾಕೆಂದರೆ ಧಾಮಿನಿ ಅವಳನ್ನ ಬಿಟ್ಟು ಅಲ್ಲಿ ಕಳಿಸಿರ್ತಾಳೆ, ಯಾವುದೇ ಕಾರಣಕ್ಕೂ ಅವಳು ಮನೆಗೆ ಬರಬಾರ್ದು, ಆ ರೀತಿ ಮಾತಾಡ್ಬಿಟ್ಟು ಬರೋಗು ವಾರ್ ಮಾಡಿ ಅಂತ ರಾಮ್ ಎದುರುಗಡೆ. ಆಗ ಬಂದು ಏನತ್ತೆ ಇಲ್ಲಿವರೆಗೂ ಬಂದಿದ್ದೀರಾ, ಹುಷಾರಾಗಿದ್ದೀರಾ, ಅಲ್ಲಿ ಅತ್ತೆ ಹೇಗಿದ್ದಾರೆ, ಕಲ್ಯಾಣಿ ಅತ್ತೆ ಎಲ್ಲ ಅಂತ ಕೇಳ್ತಿದ್ದಾರೆ. ಏನೋ ಇನ್ನೂ ಸತ್ತಿದ್ದೀರೋ ಬದುಕಿದ್ದೀರೋ ಅಂತ ಕೇಳ್ತಿದ್ಯಾ, ನೀನು ಏನೇ ಮಾಯ ಮಾಡಿದ್ಯಾ ನಮ್ಮ ಅಕ್ಕನ, ನೀನು ಬುಟ್ಟಿಗೆ ಹಾಕೊಂಡಿದ್ಯಲ್ಲ ಅಂತ ಬೈತಾ ಇರ್ತಾಳೆ. ಆಗ ರಾಮ್, ಅಯ್ಯೋ ಯಾಕಮ್ಮ ಅವಳಿಗೆ ಈ ಥರ ಬೈತಿದ್ಯಾ, ಏನಾಯಿತು ಕೇಳು, ಯಾಕೆ ಹುಷಾರಾಗಿದೆಯಾ, ಏನು ಸಮಾಚಾರ ಅಂತ ಕೇಳ್ತಾಳೆ. ಹೌದು BP ಶುಗರ್ ಎಲ್ಲ ಜಾಸ್ತಿನೇ ಆಗಿದೆ ಕಣೋ ಅಂತ ಹೇಳ್ತಾರೆ. ಹೌದಾ, ಬನ್ನಿ ಮತ್ತೆ ಟೆಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಅದು ಜಾಸ್ತಿ ಆಗಿರೋದು ನೀನು ಹೆಂಡ್ತಿ ಪ್ರೇಮನಿಂದ. ಅಯ್ಯೋ ಅವಳೇನು ಮಾಡಿದ್ದಾಳೆ, ಹೌದು ಅಲ್ಲೇ ನಮ್ಮನೆ ಸುತ್ತ ಯಾವಾಗಲೂ ಸುತ್ಕೊಂಡು ಅಕ್ಕನ BP ಜಾಸ್ತಿ ಮಾಡಿದ್ದಾಳೆ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಅವಳ ಕಾಲಿಗೆ ಹೇಟ್ ಮಾಡಿಕೊಂಡು ಬಂದಿರ್ಬೇಕಾರೆ ರಾಮ್, ಇದೇನಿದು ಇಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ ಬ್ರಹ್ಮ, ನಿಲ್ಲಲ್ಲ ನೀನು ಒಂದ್ಸಲ, ಹೀಗೆ ನಿಂತಿದ್ರೆ ಏನೂ ಆಗ್ತಿರಲಿಲ್ಲ ನೋಡು, ಕಾಲೆಲ್ಲ ಹೇಗೆ ಪೆಟ್ಟು ಮಾಡ್ಕೊಂಬಂದಿದ್ಯಾ ಅಂತ
ಬ್ಯಾಂಡ್ ಫಸ್ಟ್ ಏಡ್ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಅಂತ ಜೋರಾಗಿ ಹೇಳ್ತಾಳೆ, ಅಷ್ಟೊಂದು ಗಾಯ ಆಗಿದೆಯಾ ಅಂತ ಕೇಳ್ತಾಳೆ. ಇಲ್ಲ ಹಾಗೆ ನೋವೇನಿಲ್ಲ ಅಂದಾಗ, ಹೀಗೆ ಹೇಳು ಎಲ್ಲೇ ಇಟ್ಕೊಂಡೆ ನೀನು ಅಂತ ಹೇಳ್ತಾರೆ. ಅದು ರೋಡಲ್ಲಿ ಬರ್ತಾ ಇದ್ನ ಲೆಫ್ಟ್ ಸೈಡು ಒಂದು ಗಾಡಿ ಬಂತು, ನಾನು ಹೆದರ್ಕೊಂಡು ಹಾಗೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಬಂದು, ಯಾಕೆ ಸುಳ್ಳು ಹೇಳ್ತಿದ್ಯಾ, ಮತ್ತೆ ಸುಳ್ಳು ಹೇಳಿದ್ದನ್ನು ನಿಲ್ಲಿಸು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ರಾಮ್ ಕೂಡ ನೋಡಿ ದೊಡ್ಡಮ್ಮ ಬಂದಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಅಯ್ಯೋ ಬನ್ನಿ ದೊಡ್ಡಮ್ಮ, ನೀವು ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯಿತು ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ದೊಡ್ಡಮ್ಮನ ಒಳಗಡೆ ಬನ್ನಿ, ಯಾಕೆ ಬರಲ್ವಾ ಅಂತ ಕೇಳ್ತಿರ್ತಾರೆ. ನಾನು ನಿಮ್ಮನ್ನ ಒಳಗಡೆ ಬಂದು ನಿಮ್ಮ ಆತಿಥ್ಯನ ಸ್ವೀಕಾರ ಮಾಡೋಕ್ಕೆ ಅಂತ ನಾನು ಬಂದಿಲ್ಲ ಆಯಿತಾ, ನಿನ್ನ ಹೆಂಡ್ತಿಗೆ ಪೆಟ್ಟಾಗಿರೋದು ನನ್ನಿಂದ, ನಾನು ಜೋರಾಗಿ ತಳ್ಳಿದೆ ಮನೆ ಹತ್ರಕ್ಕೆ ಬಂದಾಗ, ಹಾಗಾಗಿ ಬಿದ್ದಿದ್ದರಿಂದ ಕಾಲು ಏಟಾಯಿತು ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ರಾಮ್ ಹಾಗೇನಿಲ್ಲ, ಕಾಲೇನು ಪೆಟ್ಟಾಗಿಲ್ಲ, ನಾನೇ ಸ್ವಲ್ಪ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ. ಮತ್ತೆ ಸುಳ್ಳು ಹೇಳ್ತಿದ್ಯಾ, ನಾನೇ ಫೋರ್ಸ್ ಆಗಿ ತಳ್ಳಿದೆ ಅಂತ ಹೇಳ್ತಾರೆ. ಈ ದೊಡ್ಡಮ್ಮ ನಿನ್ನ ಹೆಂಡ್ತಿ ಮೇಲೆ ಕೈ ಮಾಡಿದ್ದಾಳೆ, ಒಳಗಡೆ ನಾನು ಹೇಗೆ ಕರೀತೆ ಅಂತ ಹೇಳ್ತಾರೆ. ಅಯ್ಯೋ ದೊಡ್ಡಮ್ಮ, ನಿಮ್ಮ ಒಂದು ಬೈಗುಳ ಯಾರನ್ನೇ ಆಗಲಿ ನಮಗದು ಸ್ತ್ರೀ ರಕ್ಷೆ ಇದ್ದಂಗೆ ಆಯಿತಾ, ನೀವೇನೇ ಮಾಡಿದರೂ ನಮ್ಮಳ್ಳದಕ್ಕೇ ನೀವು ಮಾಡಿರ್ತೀರ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನೀವೇನೇ ಅಂದರೂ ಕೂಡ ನಮಗದು ರಕ್ಷೆ ಇದ್ದಂಗೆ ಅಂತ ಹೇಳ್ತಾರೆ. ಬನ್ನಿ ದೊಡ್ಡಮ್ಮ ಒಳಗಡೆ ಅಂತ ಹೇಳ್ತಾರೆ. ಇಲ್ಲ ನಾನು ಬರೋದಿಲ್ಲ, ನಿನ್ನ ಹೆಂಡ್ತಿ ಕಾಲಿಗೆ ಪೆಟ್ಟಾಗಿದೆ, ನನ್ನಿಂದ ಆಗಿದೆ, ಹಾಗಾಗಿ ಅದಕ್ಕೆ ಔಷಧಿ ಕೊಟ್ಟೋಗೋಣ ಅಂತ ಬಂದೆ ಹೊರತು ಇನ್ನೇನಿಲ್ಲ ಅಂತ ಹೇಳ್ತಾರೆ. ಏನೋ ಔಷಧಿ ಕೊಟ್ಟೋಗಿ ಬಂದ ಅಂತ ಹೇಳ್ತಾರೆ. ಪಂಚಮಿ ಕೊಡವಳ ಕೈಲಿ ಅಂತ ಹೇಳ್ತಾರೆ. ಆಗ ಪಂಚಮಿ ಹೇಳ್ತಿರ್ತಾಳೆ, ಹೌದು ಅಮ್ಮನೇ ಇದನ್ನೆಲ್ಲ ತಯಾರು ಮಾಡಿದ್ದು ಅಂತ ಹೇಳ್ತಾರೆ. ಪಂಚಮಿ ಸಾಕು ಬಾ, ಅದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿಂದ ಹೋಗೋಣ ಫಸ್ಟಿಗೆ ಅಂತ ಹೇಳ್ತಾರೆ. ಆಗ ಪಂಚಮಿ ಒಂದು ನಿಮಿಷ ತಡೀರಿ ಅಮ್ಮ ಅಂತ ಹೇಳ್ತಾರೆ. ಆಗ ರಾಮ್, ಯಾಕಿಷ್ಟು ಕೋಪ ದೊಡ್ಡಮ್ಮ ನಮ್ಮ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ, ನನ್ನ ಮೇಲೆ ನೀವು ಯಾವುದೇ ರೀತಿ ಪ್ರೀತಿ ತೋರಿಸ್ಬೇಕಾಗಿಲ್ಲ, ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಭಾವನೆಗಳಿಲ್ಲ ಆಯಿತಾ, ನೀವು ಸುಮ್ಮನೆ ಏನೇನೋ ಕತೆ ಕಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಪಂಚಮಿನ ಕೊಡು ಔಷಧಿನ ಅಂತ ಹೇಳ್ತಾರೆ. ಆಗ ಪಂಚಮಿ ಅಮ್ಮನೇ ಗಿಡಮೂಲಿಕೆ ಎಲ್ಲ ತೊಗೊಬಂದು ಹರಿದು ಈ ಔಷಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಅತ್ತೆನೇ ಗಿಡ ಎಲ್ಲ ತೊಗೊಬಂದು ನನಗೆ ಔಷಧಿ ಮಾಡಿಕೊಟ್ಟಿದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಿದೆ. ಹಲೋ, ಇಷ್ಟೊಂದೇನು ಅನುಕಂಪ ಏನು ಬೇಕಾಗಿಲ್ಲ ಆಯಿತಾ, ನನ್ನಿಂದ ತಪ್ಪಾಗಿದೆ, ಹಾಗಾಗಿ ಇದನ್ನು ಕೊಟ್ಟೋಗೋಣ ಅಂತ ಬಂದಿದ್ದೀನಿ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಂತ ಹೇಳ್ತಾರೆ. ಕಾಲಿಗೆ ಗಾಯ ಆದರೆ ಅದನ್ನು ವಾಸಿ ಆಗೋಕ್ಕೆ ನಾವು ಔಷಧಿ ಹಚ್ಚೋದು, ಆದರೆ ಮನಸ್ಸಿಗೆ ಗಾಯ ಆದರೆ ಅದನ್ನು ಯಾವತ್ತೂ ಕೂಡ ಅದನ್ನು ಮರೆಯೋಕ್ಕೂ ಆಗಲ್ಲ, ಕ್ಷಮಿಸೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ನೀವು ಕ್ಷಮಿಸೋವರೆಗೂ ನಾವು ಕಾಯ್ತೀವಿ ದೊಡ್ಡಮ್ಮ ಅಂತ ಹೇಳ್ತೀವಿ, ಅದರ ಅವಶ್ಯಕತೆ ನಿಮಗಿಲ್ಲ, ಆ ಕ್ಷಮೆ ನಿಮಗೆ ಸಿಗೋದಿಲ್ಲ. ಆದರೆ ನಾನು ಈ ಔಷಧಿ ಕೊಡೋಕ್ಕೆ ಬಂದಿದ್ದು ನಿಮ್ಮ ಮೇಲಿರೋ ನಾನು ಗಾಯ ಮಾಡಿದೆ ಅನ್ನೋದಕ್ಕೋಸ್ಕರ, ನಿಮ್ಮ ಮೇಲೆ ಯಾವುದೇ ಪ್ರೀತಿ ಆಗಲಿ ಕಾಳಜಿಯಲ್ಲಿ ನನಗಿಲ್ಲ, ಅದನ್ನು ನೀನು ನನ್ನಿಂದ ವ್ಯಕ್ತಪಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ರಾಮ್ ಬೇಜಾರು ಮಾಡ್ಕೋತಾನೆ, ನಮ್ಮ ದೊಡ್ಡಮ್ಮಂಗೆ ನಮ್ಮ ಮೇಲೆ ಎಷ್ಟು ಕೋಪ ಇದೆ ಇನ್ನೂ ಅಂತ ಹೇಳ್ತಾರೆ. ಆಗ ಪ್ರೇಮ, ಅದೆಲ್ಲ ಅನ್ಕೊಂಬೇಡ, ಅತ್ತೆಗೆ ನಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ಇಷ್ಟು ದೂರ ಬಂದು ನಮಗೆ ಔಷಧಿ ಕೊಟ್ಟಿದ್ದಾರೆ, ಇದೇ ನಮಗೆ ಮುಂದಿನ ದಾರಿಗೆ ಮದ್ದಾಗಿದೆ. ರಾಮ್ ಬೇಜಾರು ಮಾಡ್ಕೋಬೇಡ, ಅತ್ತೆ ಆದಷ್ಟು ಬೇಗ ನಮ್ಮನ್ನು ಕ್ಷಮಿಸಿ ಮನೆ ಕರೆದು ಎಲ್ಲರೂ ಕೂಡ ಒಂದಾಗ್ತೀವಿ ಅಂತ ಹೇಳಿಬಿಟ್ಟು ರಾಮ್ನ ಸುಮ್ಮನಿಸಿ ಅವಳು ಕೂಡ ಮನಸ್ಸಲ್ಲಿ ಹಾಗೆ ಕೊರಗ್ತಿರ್ತಾಳೆ, ಆದಷ್ಟು ಬೇಗ ಒಂದಾಗ್ತೀವಿ.